ಮನೆಗೆ 4 ಜನ ಬಂದಿದ್ರು. ಆ ಟೈಮಲ್ಲಿ ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ನೀವು 4 ಜನ. ಆಮೇಲೆ ಮಂಜಣ್ಣಂಗೆ ಕೇಳ್ತಾರೆ ಇದು 2ನೇ ಮದ್ವೆನಾ 3ನೇ ಮದ್ವೆನಾ ಅಂತ. ನನ್ನ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಮಾಡಿದಾಗ ಸೊ ಅವರಿಬ್ಬರ ಮಧ್ಯೆ ತುಂಬಾ ಜಗಳ ಆಗುತ್ತೆ. ಆಮೇಲೆ ರಜತ್ ಕೂಡ ಅವರಿಗೆ ತುಂಬಾ ಬೈತಾರೆ. ಸೊ ನೀನ್ ಹೇಳೋದನ್ನ ಕರೆಕ್ಟ್ ಆಗಿ ಹೇಳು ಅಂತ. ನೀವು ಇಷ್ಟು ದಿನಗಳಿಂದ ಇದ್ದು ಅವ್ರ ಮೇಲೆ ವಾಪಸ್ ಕೊಡ್ತಾ ಬಂದಿದ್ದೀರಿ. ನಿನ್ನೆ ಒಂದೇ ದಿನಕ್ಕೆ ಬಂದವರು ಗಿಲ್ಲಿಗೆ ಬೈತಾ ಇದ್ದಾರೆ. ಸೊ ಇದನ್ನ ನೋಡಿದ್ರೆ ಗಿಲ್ಲಿ ಬೇಕು ಅಂತಾನೆ ಈ ರೀತಿ ಒಬ್ರನ್ನ ಕೆಳಗ್ ಹಾಕುವಂತ ಕೆಲಸ ಮಾಡ್ತಾರ? ಬಿಕಾಸ್ ನೀವು ಜರ್ನಿ ನೀವು ಹೇಳ್ಕೊಳ್ಳೋದಂದ್ರೆ ಅಷ್ಟು ದಿನದಿಂದ ಸಹಿಸ್ಕೊಂಡ್ ಬಂದಿರ್ತೀರಿ, ಒಂದೇ ದಿನಕ್ಕೆ 4 ಜನ ಅಫೆಂಡ್ ಆಗ್ತಾರೆ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿ ಆಕ್ಚುಲಿ ಏನಂದ್ರೆ ಡೈರೆಕ್ಟ್ ಆಗಿ ಹೇಳಿದ್ದಾನೆ. ಯಾವ್ದೋ ಒಂದು ಟೈಮ್ ಅಲ್ಲಿ ಮೆಣಸಿನಕಾಯಿ ತಿನ್ಸೋ ಟೈಮಲ್ಲಿ ಅಥವಾ ನಾರ್ಮಲ್ ಕಳಪೆ ಕೊಡೋ ಟೈಮಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ದಾನೆ. ನಾನು ಇರೋದನ್ನ ಇದ್ದಂಗೆ ಹೇಳ್ತೀನಿ, ಆದ್ರೆ ಕಾಮಿಡಿ ವರ್ಷನ್ ಅಲ್ಲಿ ಹೇಳ್ತೀನಿ, ಬಟ್ ಸತ್ಯ ಹೇಳ್ತಾ ಇರ್ತೀನಿ. ನೀವ್ ಅದನ್ನ ಕಾಮಿಡಿನೇ ತಗೊಳ್ಳಿ, ಯಾಕಂದ್ರೆ ನಾನು ಕಾಮಿಡಿಲೇ ಹೇಳ್ಬೇಕು ಅಂತ ಹೇಳೋದನ್ನ ಒಪ್ಕೊಂಡಿದ್ದಾನೆ. ಗಿಲ್ಲಿ ಬಾಯಲ್ಲೇ ಒಪ್ಕೊಂಡಿದ್ದಾನೆ. ಸತ್ಯ ಹೇಳೋದನ್ನ ಕಾಮಿಡಿ ಹೇಳ್ತಾ ಇದ್ದಾನೆ. ಮೇ ಬಿ ಅಗ್ರೆಷನ್ ಅಲ್ಲಿ ಹೇಳಿದ್ರೆ ಎಲ್ಲೋ ಜನರು ಸ್ವೀಕರಿಸೋದು ಹೇಗೆ ಅಂತ ಮೇ ಬಿ ಇರ್ಬೋದೇನೋ, ಅಥವಾ ಅವ್ರು ಕಾಮಿಡಿಲೇ ಬೆಳೆದಿರೋದ್ರಿಂದ ತುಂಬಾ ವರ್ಷದಿಂದ. ಸೊ ಯು ವಾಂಟ್ ಟು ಬಿ ಪೋರ್ಟ್ರೇಟ್ ಲೈಕ್, ಇಲ್ಲ ನಾನು ಹೇಳೋದನ್ನ ಕರೆಕ್ಟಾಗಿ ಹೇಳ್ತೇನೆ, ನೋಡಪ್ಪ ನೀನ್ ಹೀಗೆ ಅಂದ್ರೆ ಹೀಗೇನೆ, ನನ್ನ ಮನ್ಸಿಗೆ ನೋವಾಯ್ತು, ಆ ಮನ್ಸಿಗೆ ನೋವಾಯ್ತು. ಆದ್ರೆ ಆ ಬರ್ದಲ್ಲಿ ಎಲ್ಲೋ ಕಾಮಿಡಿ ವರ್ಷನ್ ಅಲ್ಲಿ ಹೋದ್ರೆ ಅವ್ರು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ, ಅವ್ರಿಗೂ ನೋವು ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾನೆ. ಬಟ್ ಅದೇ ಅವನು ಮುಳ್ಳಾಗ್ತಾ ಇದೆ ಎಲ್ಲೋ ಅಂತ ಅನ್ನಿಸ್ತಾ ಇದೆ ನನಗೆ. ಸ್ವಲ್ಪ ಅದನ್ನ ಅವ್ನು ಕಮ್ಮಿ ಮಾಡಿ, ಅಥವಾ ಎಷ್ಟೊಂದ್ಸತಿ ಅಶ್ವಿನಿ ಅವರು ಕಣ್ಣೀರ್ ಇಟ್ಟಿದ್ದಾರೆ. ಅದು ಪರ್ಸನಲ್ ಟಾಸ್ಕ್ ಅಂತ ಬಂದಾಗ ತುಂಬಾ ಫನ್ ಆಗಿ ಇದ್ದಾಗ ಅವ್ರು ಆಕ್ಚುಲಿ ಕ್ಯಾಪ್ಟನ್ಸಿ ನಾನೇ ಹೇಳ್ತೀನಿ. ಯಾಕಂದ್ರೆ ನಾನು ಆ ವಾರ ಫುಲ್ ಅಶ್ವಿನಿ ಅವ್ರಿಗೋಸ್ಕರ ಆಡ್ತೀನಿ. ಯಾಕೆ ಕ್ಯಾಪ್ಟನ್ಸಿನ ಬಿಟ್ಕೊಂಡ್ಬಿಟ್ರಿ ಅಂದಾಗ ತುಂಬಾ ಪರ್ಸನಲ್ ಬರ್ತಾ ಇದೆ, ನೋಡೋಣ ಎಷ್ಟು ಪರ್ಸನಲ್ ಆಗುತ್ತೆ ಬರಲಿ ಅಂತ ಹೇಳಿದಾಗ ಅದು ಮೇ ಬಿ ಕಾಮಿಡಿನ ಜನರು ಇಷ್ಟಪಟ್ಟಿದ್ದಾರೆ, ಒಪ್ಕೊಂತೀವಿ. ನಾವು ತುಂಬಾ ನಕ್ಕಿದೀವಿ, ನಾವು ಈ ಕಡೆ ಸೈಡ್ ಕುತ್ಕೊಂಡಾಗ ತುಂಬಾ ನಕ್ಕಿದೀವಿ. ಸೊ ಆ ನಕ್ಕಿರೋದು ಏನಾಗಿದೆ, ಅವ್ರಿಗೆ ಎಫೆಕ್ಟ್ ಬಿದ್ದಿದೆ. ಸೊ ಏಳಿಸ್ಕೊಂತಾ ಇರೋ ಪರ್ಸನ್ಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ನನ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ, ಯಾಕಂದ್ರೆ ಅವನು ಇರತ್ತೆ ನಿದ್ದಂಗೆ ಹೇಳಿದಾನೆ, ನನ್ನ ಜೊತೆನೆ ಜಾಸ್ತಿ ಜಗಳ. ಯಾಕಂದ್ರೆ ನಾನು ಹೊರಗಡೆ ಹೋಗ್ಬೇಕಾದ್ರೂ ಗಿಲ್ಲಿಗೆ ಆನ್ ಸ್ಟೇಜ್ ನೀವು ನೋಡಿದ್ರೆ 8 ಅಂತ ಕೊಟ್ಟು ಹೋಗಿರ್ತೀನಿ, ಅಂದ್ರೆ ನಂಬರ್ 1 ಮನೆಗೆ ಅಂತ ಹೇಳ್ತೀನಿ. ಬಟ್ ಮನೆ ಒಳಗಡೆ ಹೋದ್ಮೇಲೆ ಗಿಲ್ಲಿ ಜೊತೆನೆ ಸಾಕಷ್ಟು ಜಗಳಗಳಾಗುತ್ತೆ ನನಗೆ. ನನ್ನ ಸ್ವಭಾವಕ್ಕೆ ಅದನ್ನ ತಗೊಳಕ್ ಆಗಲ್ಲ, ಸ್ವೀಕರಿಸಕ್ಕೆ ನನಗೆ ತುಂಬಾ ಕಷ್ಟ ಆಯ್ತು. ಅವ್ನು ಹೇಳೋ ವರ್ಷನ್ ಕಾಮಿಡಿ, ಅವ್ನ್ ಕಾಮಿಡಿ ಬಿಟ್ಟು ನೇರವಾಗಿ ನೀವ್ ಹೀಗೆ ಅಂತ ಹೇಳಿದ್ರೆ ಅವ್ರಿಗೂ ಎಲ್ಲೋ ಒಳ್ಳೇದು. ಸೊ ಬೇರೆಯವ್ರ ಮನ್ಸ್ಗೂ ಎಲ್ಲೋ ಕಡಿಮೆ ನೋವಾಗ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಮುಂದಿನ ದಿನಗಳಲ್ಲಿ ಅವ್ನು ಒಬ್ನೇ ಆಡ್ಬೇಕು ಅನ್ನೋದು ನನ್ಗಿರೋದು. ಯಾಕಂದ್ರೆ ಆ ಕಾಮಿಡಿಲಿ ಕುತ್ಕೊಂಡ್ ನಕ್ಕಿರ್ತಾರೆ, ಜೊತೆ ಕುತ್ಕೊಂಡ್ ನಕ್ಕಿರ್ತಾರೆ. ಆ ನಗ ಟೈಮಲ್ಲಿ ಅವ್ನಿಗೆ ಅದೇ ಕನ್ಫ್ಯೂಸ್ ಆಗ್ತಾ ಇರೋದು ಗಿಲ್ಲಿಗೆ. ನಾನು ಹೇಳ್ಬೇಕಾದ್ರೆ ಒಳ್ಳೇದು ನಗ್ತಾ ಇರ್ತೀರಾ, ನಾನು ಇದನ್ನ ಹೇಳಿದ್ರೆ ಯಾಕೆ ನಗಲ್ಲ, ಉಲ್ಟಾ ಹೊಡಿತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಇಡೀ ಮನೆ ಅವನ್ಗೆ ಹೇಳಿದ್ರೆ ನೀನ್ ಮಾಡ್ತಾ ಇರೋ ತಪ್ಪು ನೋವಾಗುತ್ತೆ ಅಂತ ಮೇ ಬಿ ಅವ್ನು ತಿತ್ಕೋಬೋದೇನೋ ಅಂತ.